ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವಾಗ 10 ಆಗಿದೆ. ನಾವು ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ರಾಯಚೂರಿಗೆ ಹೋಗ್ತಾ ಇದ್ದೀವಿ. ಚಿನ್ನಮ್ಮ ಮತ್ತಂದರೆ ಆರ್ವಿ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಅದಕ್ಕೆ ಲಾಸ್ಟ್ ಮನೆ ಬಿಡುವಾಗ ಒಂದು ಚಿಕ್ಕ ಶಾರ್ಟ್ ತೊಗೊಂಡಿದ್ದೆ. ಅವರಿಗೆ ಹಾಯ್ ಮಾಡೋ ಅಂದರೆ ಹಾಯ್ ಮಾಡ್ತಾ ಇರಲಿಲ್ಲ. ಆಕೆ ಯಾವಾಗ ಹೋಗಮ್ಮ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದರು. ಸೊ ಇವಾಗ ಇಲ್ಲಿ ರಾಯಚೂರಿಗೆ ಬಂದು ಮುಟ್ಟಿದ್ದೀವಿ. ಇದು ಚಿನಿಮ್ಗಿ ಮಾಲ್ ಅಂತ ನ್ಯೂ ರಾಯಚೂರದಲ್ಲಿ ಓಪನಿಂಗ್ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಗಾರ್ಜಿಯಸ್ ಇದೆ ಕಾಣೋಕ್ಕೆ. ಮತ್ತಂದರೆ ಅಲ್ಲಿ ಚಿಕ್ಕ ಮಕ್ಕಳ ಬಟ್ಟೆ, ನಮ್ಮ ಸಾರೀಸ್, ಲೆಹಂಗಾಸ್ ಪ್ಲಸ್ ಡೈಲಿ ವೇರ್ ಕುರ್ತಾ ಮತ್ತಂದರೆ ಜೆಂಟ್ಸ್ ಎಲ್ಲಷ್ಟು ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಸೊ ಆಫರ್ ಕೂಡ ಇದ್ದಾವೆ, ಚೆನ್ನಾಗಿ ಆಫರ್ ಇದ್ದಾವೆ. ಮತ್ತಂದರೆ ನೀವಿದೆಯಲ್ಲ, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನಾನು ಕೂಡ ಒಳಗಡೆ ನೋಡಿಕೊಂಡು ಬಂದೆ. ಅದಕ್ಕೆ ನಾನು ನನ್ನ ಚಿನ್ನುಗೆ ಮತ್ತಂದರೆ ಅರಿವಿಗೆ ಕೂಡ ಚಾಯ್ಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಫುಲ್ ಲೇಟೆಸ್ಟ್ ಡಿಸೈನ್ ಇತ್ತು, ಡಿಸ್ಕೌಂಟ್ ಕೂಡ ಇತ್ತು. ಬಟ್ ನಾನು ಇಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್. ಒಂದಷ್ಟೇ ಕ್ಲೋತ್ ನನ್ನ ಅರಿವಿಗೆ ಚಿನ್ನಿಗೆ ಅಷ್ಟೇ ತೊಗೊಂಡಿದ್ದು. ನನಗೆ ಮಾತ್ರ ನಾನು ತೊಗೊಳ್ಳಿಲ್ಲ. ನನಗೆ ಯಾಕೇನೂ ಜಾಸ್ತಿ ಅಡ್ಜಸ್ಟ್ ಆಗಲಿಲ್ಲ. ಯಾಕಂದರೆ ನನಗೆ ಅಲ್ಲಿ ಗಾಗ್ರಾಜ್ ಅಷ್ಟೊಂದು ಪಸಂದ ಆಗಲಿಲ್ಲ. ನಾನು ಲೆಹಂಗಾ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ನಾನು ನೆಕ್ಸ್ಟ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಈ ಥರ ಇದು, ಇಲ್ಲಿ ಎಲ್ಲ ಅಷ್ಟು ಡೈಲಿ ವೇರ್ ಸಾರಿ ಕಲೆಕ್ಷನ್ ಇತ್ತು. ಈ ಕಡೆ ಸೈಟಿನೇ ಇದೆ ಫ್ರೆಂಡ್ಸ್, ಕುರ್ತಾಸ್ ಇದ್ದು. ಪ್ಲಸ್ ಚಿನ್ನಮ್ಮ ತುಂಬ ಇರಿಟೇಷನ್ ಅಲ್ಲಕತ್ತಿತ್ತು, ಆಕೆ ಬೇಸರ ಅಲ್ಲಕತ್ತು. ಯಾಕಂದರೆ 1 ಅವರ್ಸ್ ಆಗಿತ್ತು. ನಾವು ಎಲ್ಲ ಕಡೆ ತಿರುಗಾಡಿಕೊಂಡು ನೋಡ್ತಾ ಇದ್ದೀವಿ. ಆರುಗೆ ಎಂಟರ್ಟೈನ್ಮೆಂಟ್ ಆಗ್ತಾಯಿತ್ತು ಈ ಕಡೆ ಆ ಕಡೆ ನೋಡಿ. ಈ ಸಲ ಕುರ್ತಾ ಇದ್ದು, buy 1 get 1 ಫ್ರೀ ಕುರ್ತಾ, ತುಂಬ ಆಫರ್, ಚೆನ್ನಾಗಿ ಆಫರ್ ಕೂಡ ಇದ್ದು. ಈ ಸೈಡ್ ಸಾರೀಸ್ ಇದ್ದು, ಮತ್ತಂದರೆ ಚೆನ್ನಾಗಿ ಆಫರ್ ಇದ್ದು. ನೀವು ಕೂಡ ರಾಯಚೂರಲ್ಲಿ ಇರ್ತೀರಾ, ಇಲ್ಲ ನೀವು ಬರಬೇಕು ಅಂದ್ಕೊಂಡ್ರೆ ಬರ್ಬೋದು. ತುಂಬ ಚೆನ್ನಾಗಿ ಆಫರ್ಸ್ ಇದ್ದಾವೆ ಫ್ರೆಂಡ್ಸ್. ನಾನು ಕೂಡ ಇಲ್ಲಿ ಹಾಫ್ ಸಾರಿ, ಗಾಗ್ರಾ ಮತ್ತಂದರೆ ನೆಟ್ ಗಾಗ್ರಾ, ಪಾರ್ಟಿ ವೇರ್ ಲೆಹಂಗಾಸ್ ಎಲ್ಲಷ್ಟು ನೋಡಿದೆ. ಬಟ್ ನನಗೆ ಅಷ್ಟೊಂದು ಪಸಂದ ಆಗಲಿಲ್ಲ. ಸೊ ಚೀಲ್ ಮಾಡೋಕ್ಕೆ ನಾನು ಗಾರ್ಡನ್ಗೆ ಬಂದೀವಿ. ಇಲ್ಲಿ ರಾಯಚೂರಲ್ಲಿ ಸ್ಟೇಷನ್ ಪಕ್ಕ ಒಂದು ಗಾರ್ಡನ್ ಇತ್ತು. ಚಿನ್ನು ಆರೋಗ್ಯ ತುಂಬ ಇರಿಟೇಷನ್ ಆಗಿತ್ತು. ಚಿನ್ನು ಆರೋಗ್ಯ ಎತ್ಕೊಂಡು ಸೊ ಅದಕ್ಕೆ ಕೂಲ್ ಆಗ್ಬೋದು ಅಂತ ಇಲ್ಲಿ ಒಂದು ಚಿಕ್ಕ ನಾಷ್ಟ ಮಾಡಿ ಈ ಕಡೆ ಬಂದುಬಿಟ್ಟಿವಿ ಫ್ರೆಂಡ್ಸ್. ಈ ಕಡೆ ಚೆನ್ನಾಗಿ ಹುಡುಗರು ಆಡ್ತಾಯಿದ್ರು. ಚಿನ್ನುಗೂ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು. ಸೊ ಅವರು ಆಟ ಆಡ್ತಾಯಿದ್ರು ಈ ಥರ. ಚಿನ್ನುಗೆ ಮತ್ತೆ ಹಸಿವಾಗಿತ್ತು. ಅದಕ್ಕಾಗಿ ನಾವು ಇಲ್ಲಿ ಬೇಕ್ರಿ ಟೈಪ್ ಮತ್ತಂದರೆ ಇಲ್ಲಿ ಎಲ್ಲ ಸ್ನ್ಯಾಕ್ಸ್ ಸಿಗ್ತದೆ. ಆ ಥರ ಸಫರ್ ಅಂತ ಇಲ್ಲೊಂದು ರೆಸ್ಟೋರೆಂಟ್ ಇತ್ತು. ಈ ಕಡೆ ಬಂದೀವಿ. ಇಲ್ಲಿ ರಾಯಚೂರು ಸೈಡ್ ಬಜಾರ್ ರೋಡಲ್ಲಿದೆ ಫ್ರೆಂಡ್ಸ್. ಆಕೆಗೆ
ಒಂದು ಪೇಸ್ಟ್ರಿ ಮತ್ತಂದರೆ ನಮಗೆ ಬರ್ಗರ್ ತೊಗೊಂಡಿವಿ ಫ್ರೆಂಡ್ಸ್. ಆಕೆ ಚಿಪ್ಸ್ ಕೂಡ ಬೇಡಿದ್ವು. ಸೊ ಈ ಥರ ನಾವು ಇಲ್ಲೇ ನಾಷ್ಟ ಮಾಡಿದ್ವಿ ಫ್ರೆಂಡ್ಸ್. ಅದ್ರ ಪಕ್ಕನೇ ಒಂದು ದೇವಸ್ಥಾನ ಇತ್ತು, ಹನುಮಂತ ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನ ಇತ್ತು. ಸೊ ತುಂಬ ಚೆನ್ನಾಗೇ ಇತ್ತು, ತುಂಬ ಟ್ರೆಡಿಷ್ನಲ್ ಆಗಿತ್ತು. ಅಲ್ಲಿ ಶಿವ ಮತ್ತಂದರೆ ಗಣೇಶ ಕೂಡ ದೇವಸ್ಥಾನ ಸ್ಥಾಪಿತ ಆಗಿತ್ತು. ಸೊ ಚೆನ್ನಾಗಿತ್ತು. ಈ ಥರ ನಾವು ದರ್ಶನ ಮಾಡ್ಕೊಂಡ್ವಿ, ಚೆನ್ನಾಗಿ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ಪ್ರದಕ್ಷಿಣೆ ಹಾಕುವಾಗ ಇಲ್ಲಿ ಸಣ್ಣದೊಂದು ಆಕಳ ಇತ್ತು. ನಮ್ಮ ಚಿನ್ನು ತುಂಬ ನೋಡ್ತಾಯಿದ್ರು. ಈ ಥರ ನೋಡಿ ಇಲ್ಲೊಂದು ಆಕಳ ಇತ್ತು, ಅದಕ್ಕೆ ನಮ್ಮ ಚಿನ್ನು ತುಂಬ ಎಕ್ಸೈಟ್ಮೆಂಟ್ ಆಗಿ ಅಲ್ಲಿ ನೋಡ್ತಾಯಿದ್ರು. ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದಿವಿ ಫ್ರೆಂಡ್ಸ್. ಆಂಜನೇಯ ದರ್ಶನ ತುಂಬ ಚೆನ್ನಾಗಿ ಮುಗ್ತಿತ್ತು. ಈ ಕಡೆ ಪಕ್ಕ ಶಿವನ ದೇವಸ್ಥಾನ ಇತ್ತು. ಸೊ ಇಲ್ಲಿ ಈ ಥರ ಪ್ರದಕ್ಷಿಣೆ ಹಾಕ್ಕೊಂಡು ಚಿನ್ನವ ಕೂಡ ಮತ್ತು ಮಾಂಗಲ್ಯದಲ್ಲಿ ಬಂದಿವಿ. ಮಾಂಗಲ್ಯದಲ್ಲಿ ನಾನು ಲೆಹಂಗಾ ತೊಗೊಂಡು ಫ್ರೆಂಡ್ಸ್, ತೊಗೊಂಡು ಮನೆಯಾಗಿ ಬಂದಿವಿ ಫ್ರೆಂಡ್ಸ್. ಬರುವಾಗ ಬರ್ಗರ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು